ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರಿಗೆ, ಪ್ರಮುಖವಾಗಿ ಅವ್ರ ಕುಟುಂಬಕ್ಕೆ, ಉಷಕ್ ಅವರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರು, ಇವರೆಲ್ಲ ಸೇರಿ ಒಂದು ಹೊಸ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಒಂದು ಜವಾಬ್ದಾರಿ ಜೊತೆಗೆ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದನ್ನು ನಿಭಾಯಿಸ್ತೀನಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣಕರ್ತರು ನನ್ನ ಕ್ಷೇತ್ರದ ಜನತೆ. 5 ಬಾರಿ ನನ್ನನ್ನು ಅಧಿಕಾರ ಸಚಿವನಾಗಲಿ ಆಗದೇ ಇರಲಿ 5 ಬಾರಿ ನನ್ನನ್ನು ಗೆಲ್ಲಿಸಿದ್ರಲ್ಲ, ಇವ್ರ ಋಣನೂ ಕೂಡ ನನ್ನ ಮೇಲಿದೆ. ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಕೂಡ ನಾನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತೆ ಎಲ್ಲ ಪ್ರಮುಖವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಮಗೆ ಮನೆ ದೇವರ ನರಸಿಂಹಸ್ವಾಮಿ ಕಾಲಭೈರವನ ಆಶೀರ್ವಾದದಿಂದ ನಮಗೆ ಸ್ಥಾನ ಸಿಕ್ಕಿದೆ. ಅದನ್ನೆಲ್ಲ ಕೂಡ ಆ ಭಗವಂತ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ತೀನಿ.